ನಮಸ್ಕಾರ ಸ್ನೇಹಿತರೆ. ನೀವು ಎಷ್ಟೋ ಕನಸುಗಳನ್ನು ಕಟ್ಟಿರುತ್ತೀರಿ. ಚಂದದ ಮನೆ, ಸಮೃದ್ಧ ಜೀವನ, ಸಂತೋಷದ ಕುಟುಂಬ. ಆದರೆ ಯಾವತ್ತೂ ಏನೋ ಒಂದು ಅಡಚಣೆ. ಎಷ್ಟೇ ಶ್ರಮಿಸಿದರೂ ಫಲವಿಲ್ಲ. ಎಲ್ಲಿ ತಪ್ಪಾಗಿದೆ? ಏನು ನಿಮ್ಮನ್ನು ಹಿಂದೆ ಕೆಳೆಯುತ್ತಿದೆ? ಬಹುಶಃ ನಿಮ್ಮ ಮನೆಯಲ್ಲಿರುವ ಕೆಲವು ಸರಳ ಆದರೆ ಗಂಭೀರ ದೋಷಗಳು ನಿಮ್ಮ ಜೀವನವನ್ನು ಪ್ರಭಾವಿಸುತ್ತಿರಬಹುದು. ಇಂದಿನ ವಿಡಿಯೋದಲ್ಲಿ ಅಂತಹ ಕಾರಣಗಳನ್ನು ತಿಳಿದುಕೊಳ್ಳೋಣ. ಬಡತನ ನಿಮ್ಮ ಮನೆಗೆ ಅತಿಥಿಯಾಗಿ ಬರುವುದನ್ನು ಹೇಗೆ ತಡೆಯಬಹುದು ಎಂಬುದನ್ನು ತಿಳಿಯೋಣ. ಅನೇಕ ಜನರು ಮುರಿದ ವಸ್ತುಗಳನ್ನು ಹೊರಗೆ ಎಸೆಯುವ ಬದಲು ಮನೆಯಲ್ಲಿಯೇ ಇಡುತ್ತಾರೆ. ಆದರೆ ಯಾವುದೇ ಸಂದರ್ಭದಲ್ಲೂ ಮುರಿದ ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು. ನಿಮ್ಮ ಮನೆಯಲ್ಲಿ ಮುರಿದ ವಸ್ತುಗಳಿದ್ದರೆ ಬಡತನವು ನಿಮ್ಮನ್ನು ಕಾಡುತ್ತದೆ. ಹೂಗಳು ಒಣಗಿದ ನಂತರ ಅವುಗಳನ್ನು ತೆಗೆಯದೆ ಪೂಜಾ ಕೋಣೆಯಲ್ಲಿಯೇ ಬಿಡುತ್ತಾರೆ. ಪೂಜಾ ಕೋಣೆಯಲ್ಲಿ ಒಣಗಿದ ಹೂಗಳನ್ನು ಇಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಉಂಟಾಗುತ್ತದೆ. ಇದರಿಂದ ಮನೆಯಲ್ಲಿ ತೊಂದರೆಗಳು ಉಂಟಾಗುತ್ತವೆ. ಆದ್ದರಿಂದ ಒಣಗಿದ ಹೂಗಳನ್ನು ಪೂಜಾ ಕೋಣೆಯಲ್ಲಿ ಇಡಬಾರದು. ಹರಿದ ಬಟ್ಟೆ ಮತ್ತು ಕಂಬಳಿಗಳನ್ನು ಮನೆಯಲ್ಲಿ ಇಡಬಾರದು. ಮನೆಯಲ್ಲಿ ಹರಿದ ಬಟ್ಟೆಗಳಿದ್ದರೆ ಬಡತನ ನಿಮ್ಮನ್ನು ಕಾಡುತ್ತದೆ. ಆದ್ದರಿಂದ ಮನೆಯಲ್ಲಿ ಇಡುವ ಬದಲು ಹಳೆಯ ಬಟ್ಟೆಗಳನ್ನು ಹೊರಗೆ ಎಸೆಯುವುದು ಉತ್ತಮ. ಮನೆಯಲ್ಲಿ ಉಪ್ಪು ಬಳಸಿದ ನಂತರ ಉಪ್ಪಿನ ಪಾತ್ರೆಯನ್ನು ಯಾವಾಗಲೂ ಮುಚ್ಚಬೇಕು. ಏಕೆಂದರೆ ಉಪ್ಪು ಚಂದ್ರನ ಪ್ರಭಾವವನ್ನು ಪ್ರತಿನಿಧಿಸುತ್ತದೆ. ಉಪ್ಪಿನ ಜಾಡಿ ತೆರೆದಿದ್ದರೆ ಅದು ಚಂದ್ರನನ್ನು ದುರ್ಬಲಗೊಳಿಸುತ್ತದೆ ಮತ್ತು ಕುಟುಂಬದಲ್ಲಿ ಒತ್ತಡವನ್ನು ಉಂಟುಮಾಡುತ್ತದೆ. ಅಶಾಂತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಹಿಂದೂ ಧರ್ಮದಲ್ಲಿ ಹೊಸ್ತಿಲನ್ನು ಲಕ್ಷ್ಮೀದೇವಿಯ ಒಂದು ರೂಪವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹೊಸ್ತಿಲಿನ ಮೇಲೆ ನಿಲ್ಲಬಾರದು ಅಥವಾ ಹೊಸ್ತಿಲಿನ ಮೇಲೆ ಕುಳಿತು ಊಟ ಮಾಡಬಾರದು. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ. ಆದ್ದರಿಂದ ನಿಮಗೆ ತೊಂದರೆ ಉಂಟಾಗುತ್ತದೆ. ಶುಕ್ರವಾರ ನಿಮ್ಮ ಬಾಗಿಲಿಗೆ ಅರಿಶಿನವನ್ನು ಬಳಿದು ಕುಂಕುಮ ಇಡಬೇಕು. ಇದು ಲಕ್ಷ್ಮೀದೇವಿಯನ್ನು ಸಂತೃಪ್ತಿಗೊಳಿಸುತ್ತದೆ ಮತ್ತು ನಿಮ್ಮ ಸಂಪತ್ತು ದ್ವಿಗುಣಗೊಳ್ಳುತ್ತದೆ. ಜನರು ಮನೆಗೆ ಪ್ರವೇಶಿಸುವ ಮೊದಲು ತಮ್ಮ ಚಪ್ಪಲಿಗಳನ್ನು ಬಿಟ್ಟು ಹೋಗುತ್ತಾರೆ. ಆದರೆ ನೀವು ನಿಮ್ಮ ಚಪ್ಪಲಿಗಳನ್ನು ಬಾಗಿಲಿನ ಮುಂದೆ ಬಿಟ್ಟರೆ ಬಡತನ ದೇವತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ನಿಮ್ಮ ಚಪ್ಪಲಿಗಳನ್ನು ಬಾಗಿಲಿನಿಂದ ಸ್ವಲ್ಪ ದೂರದಲ್ಲಿ ಬಿಡಬೇಕು. ನಿಮ್ಮ ಮನೆ ಕೊಳಕಾಗಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ನೀವು ಯಾವಾಗಲೂ ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಮನೆಯನ್ನು ಸ್ವಚ್ಛವಾಗಿಟ್ಟುಕೊಂಡು ಮನೆಯ ಮುಂದೆ ರಂಗೋಲಿ ಇಡುವವರಿಗೆ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ಸಿಗುತ್ತದೆ. ಮನೆಯಲ್ಲಿರುವ ಕನ್ನಡಿಗಳು ಯಾವುದೇ ಸಂದರ್ಭದಲ್ಲೂ ಒಡೆಯದಂತೆ ನೋಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಡೆದ ಕನ್ನಡಿಗಳು ಕಂಡುಬಂದರೆ ತಕ್ಷಣ ಅವುಗಳನ್ನು ತೆಗೆದು ಹೊರಗೆ ಎಸೆಯಿರಿ. ಮನೆಯಲ್ಲಿ ಒಡೆದ ಕನ್ನಡಿ ಇದ್ದರೆ ಜೀವನದಲ್ಲಿ ಹೊಸ ಕಷ್ಟಗಳು ಎದುರಾಗುತ್ತವೆ. ಮುಸ್ಸಂಜೆ ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಬೇಡಿ. ಸೂರ್ಯಾಸ್ತದ ನಂತರ ಮನೆಯನ್ನು ಸ್ವಚ್ಛಗೊಳಿಸಬಾರದು. ಮುಸ್ಸಂಜೆ ಮನೆ ಸ್ವಚ್ಛಗೊಳಿಸಿದರೆ ಲಕ್ಷ್ಮೀದೇವಿಯು ಹೊರಟು ಹೋಗುತ್ತಾಳೆ. ನೀವು ಸಂಜೆ ಮನೆಯನ್ನು ಸ್ವಚ್ಛಗೊಳಿಸಲು ಬಯಸಿದರೆ ಸೂರ್ಯಾಸ್ತದ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಸಂಜೆ ದೀಪ ಹಚ್ಚುವುದರಿಂದ ಮನೆಗೆ ಎಲ್ಲ ರೀತಿಯ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಶುಕ್ರವಾರದಂದು ಯಾರಿಗೂ ಉಪ್ಪನ್ನು ಕೊಡಬಾರದು. ಶುಕ್ರವಾರದಂದು ಯಾರಿಗಾದರೂ ಉಪ್ಪು ಸಾಲವಾಗಿ ನೀಡಿದರೆ ನಿಮ್ಮ ಮನೆಯಿಂದ ಲಕ್ಷ್ಮೀದೇವಿಯು ಅವರ ಮನೆಗೆ ಪ್ರವೇಶಿಸುತ್ತಾಳೆ. ಮಂಗಳವಾರ ಮಹಿಳೆಯರು ಸ್ನಾನ ಮಾಡಬಾರದು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ನೀವು ಮಂಗಳವಾರ ದೇವಸ್ಥಾನಕ್ಕೆ ಹೋಗಬೇಕಾದರೆ ನೀವು ಸ್ನಾನ ಮಾಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಈಶಾನ್ಯ ಮೂಲೆಯಲ್ಲಿ ಇಡಬಾರದು. ಈ ದಿಕ್ಕನ್ನು ದೈವಿಕ ಶಕ್ತಿಗಳು ನೆಲೆಸಿರುವ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ. ಪೊರಕೆಯನ್ನು ನೈಋತ್ಯ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ಉತ್ತಮ. ಮನೆಯಲ್ಲಿ ಗೋರಿಂಟಿ ಗಿಡ ಅಥವಾ ಮೆಹಂದಿ ಗಿಡವಿದ್ದರೆ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಅಂತಹ ಸಸ್ಯಗಳನ್ನು ಅಂಗಳದಲ್ಲಿ ಅಥವಾ ಮನೆಯಲ್ಲಿ ಇಡಬೇಡಿ. ಅದನ್ನು ದೂರ ಬೆಳೆಸುವುದು ಉತ್ತಮ. ಮನೆಯ ಸುತ್ತಲೂ ಹುಣಸೆ ಮರಗಳನ್ನು ಬೆಳೆಸುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಬರುತ್ತದೆ. ಸ್ನಾನ ಮಾಡದೆ ಅಡಿಗೆ ಮನೆಗೆ ಹೋಗಬಾರದು ಅಥವಾ ಅಡಿಗೆ ಮಾಡಬಾರದು ಎಂದು ಹಿರಿಯರು ಸೂಚಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಮಹಿಳೆಯರು ತಮ್ಮ ಬಿಡುವಿಲ್ಲದ ಜೀವನದಲ್ಲಿ ಸ್ನಾನ ಮಾಡದೆಯೇ ಅಡಿಗೆ ಮಾಡುತ್ತಿದ್ದಾರೆ. ಇದು ಒಳ್ಳೆಯದಲ್ಲ ಎಂದು ವಿದ್ವಾಂಸರು ಹೇಳುತ್ತಾರೆ. ಸ್ನಾನ ಮಾಡದೆ ಅಡಿಗೆ ಮಾಡುವುದು ಮನೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಮಹಿಳೆಯರು ಯಾವಾಗಲೂ ಸ್ನಾನ ಮಾಡಿ ಅಡಿಗೆ ಮನೆಗೆ ಹೋಗಿ ನಂತರವೇ ಆಹಾರವನ್ನು ತಯಾರಿಸಬೇಕೆಂದು ಸಲಹೆ ನೀಡುತ್ತಾರೆ. ಇದಲ್ಲದೆ ಸ್ನಾನ ಮಾಡದೆ ಅಡಿಗೆ ಮನೆಗೆ ಹೋದರೆ ಅದನ್ನು ಅನ್ನಪೂರ್ಣ ದೇವಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತದೆ. ಇದು ಮನೆಯಲ್ಲಿ ಹಣ ಮತ್ತು ಧಾನ್ಯಗಳ ಕೊರತೆಗೆ ಕಾರಣವಾಗುತ್ತದೆ. ನಾವು ಹೆಚ್ಚಾಗಿ ಮನೆಯಲ್ಲಿ ಅಥವಾ ದೇವಾಲಯಗಳಲ್ಲಿ ಪೂಜೆಯ ಸಮಯದಲ್ಲಿ ಕರ್ಪೂರವನ್ನು ಬಳಸುತ್ತೇವೆ. ನಕಾರಾತ್ಮಕ ಶಕ್ತಿಗಳನ್ನು ತೆಗೆದುಹಾಕುವಲ್ಲಿ ಕರ್ಪೂರವು ಅತ್ಯುತ್ತಮ ಸಾಧನವಾಗಿದೆ. ವಾರಕ್ಕೊಮ್ಮೆಯಾದರೂ ಕರ್ಪೂರದಲ್ಲಿ ಗುಲಾಬಿ ಹೂವನ್ನು ಸುಟ್ಟು ನಿಮ್ಮ ಮನೆಯಲ್ಲಿ ಹೊಗೆಯನ್ನು ಹರಡಿದರೆ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಅಲ್ಲದೆ ಮನೆಯಲ್ಲಿ ಆವರಿಸಿರುವ ಬಡತನವು ದೂರವಾಗುತ್ತದೆ.
ನೀವು ಮನೆಯಲ್ಲಿ ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡಿದರೆ ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ಸಿಗುತ್ತದೆ. ಸಂಜೆ ಮನೆಯ ಎಲ್ಲಾ ಕೋಣೆಗಳಲ್ಲಿ ಧೂಪವನ್ನು ಸುಡುವುದರಿಂದ ಹಣದ ವಿಷಯದಲ್ಲಿ ಅದೃಷ್ಟ ಬರುತ್ತದೆ ಎಂದು ವಿದ್ವಾಂಸರು ಹೇಳುತ್ತಾರೆ. ಸತ್ಯವನ್ನು ಮಾತನಾಡುವ ಮತ್ತು ಶುದ್ಧ ಹೃದಯ ಹೊಂದಿರುವವರು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯುತ್ತಾರೆ ಎಂದು ಹೇಳಲಾಗುತ್ತದೆ. ವಿದ್ವಾಂಸರು ಹೇಳುವಂತೆ ಅಂತಹ ಜನರ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ಮತ್ತು ಅವರು ಸಂಪತ್ತು ಮತ್ತು ಧಾನ್ಯಗಳಿಂದ ಆಶೀರ್ವದಿಸಲ್ಪಡುತ್ತಾರೆ. ಎಲ್ಲವೂ 8 ಪಟ್ಟು ಶುಭವನ್ನು ನೀಡುತ್ತದೆ ಎಂದು ಹೇಳುತ್ತಾರೆ. ಇವಷ್ಟು ನಿಯಮಗಳು ಕೇವಲ ಆಚಾರವಲ್ಲ, ನಮ್ಮ ಮನಸ್ಸು ಮನೆಯಲ್ಲಿ ಶುದ್ಧತೆ ಮತ್ತು ಶ್ರದ್ಧೆಗೆ ಬಲವಂತವಾಗಿಸುತ್ತವೆ. ಮನೆ ಸ್ವಚ್ಛವಿರಲಿ, ಮನಸ್ಸು ಪವಿತ್ರವಾಗಿರಲಿ. ದೇವಿಯ ಅನುಗ್ರಹ ಸದಾ ನಿಮ್ಮೊಡನೆ ಇರಲಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಯಿತೆಂದು ನಂಬಿದ್ದೇವೆ. ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಬಡತನವಲ್ಲ, ಭಗವಂತ ನಿಮ್ಮ ಜೊತೆಯಾಗಿರಲಿ. ಧನ್ಯವಾದಗಳು.